ಒಂದು ಕಡೆ ಧ್ರುವಂತ್ ಮತ್ತು ರಜತ್ ನಡುವೆ ಭಾಳ ನನ್ನ ಮಗನೇ ಅದು ಇದು ಅಂತೆಲ್ಲ ಮಾತುಗಳು ಬರೋ ಹಂತಕ್ಕೆ ಏಕವಚನದಲ್ಲಿ ಭಾಳ ಜೋರಾಗಿ ಕಿತ್ತಾಡಿದ್ರು. ಗಿಲ್ಲಿ ಮತ್ತು ರಜತ್ಗೆ ನಾಲ್ಕು ಜನರ ನಾಮಿನೇಟ್ ಮಾಡುವ ಅವಕಾಶವನ್ನು ಕೊಟ್ಟಿದ್ದು, ಅಲ್ಲೆಲ್ಲೋ ಇವರು ಪಕ್ಷಪಾತ ಮಾಡಿದ್ರು ಅನ್ನುವ ಅರ್ಥದಲ್ಲಿ ಮನೆಯೊಳಗಡೆ ಮಾತುಕತೆಗಳು ನಡೀತಾ ಇದೆ. ರಜತ್ ಅಶ್ವಿನಿ ಅವರನ್ನು ನಾಮಿನೇಟ್ ಮಾಡೋಕ್ಕೆ ಬಂದಾಗ ನಡೆದಂತಹ ಕಾನ್ವರ್ಸೇಷನ್ಸ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ಕಚಡ ಅಂತ ಅಶ್ವಿನಿ ಅವರು ಹೇಳಿದ್ದು ಏಕವಚನದಲ್ಲಿ ಅಟ್ಯಾಕ್ಗೆ ಶುರು ಮಾಡಿಬಿಡ್ತಾರೆ. ಅದೇ ಟೈಮ್ನಲ್ಲಿ ಅಮ್ಮನ ಬಗ್ಗೆ ಅಪ್ಪನ ಬಗ್ಗೆ ನೀವು ಬೈದ್ರಿ ಅಂತ ಹೇಳಿ ಅಶ್ವಿನಿ ಅವರು ಹೇಳಿದ್ರು. ಆದರೆ ಆ ಥರದ ಮಾತುಗಳನ್ನು ರಜತ್ ಬಳಸಿರೋದು ಎಲ್ಲೂ ಗಮನಕ್ಕೆ ಬರೋದಿಲ್ಲ. ನಾಮಿನೇಷನ್ ಅಂತ ಬಂದಾಗ ಎಲ್ಲರೂ ಗಿಲ್ಲಿಯನ್ನು ಏಕಪಕ್ಷೀಯವಾಗಿ ಟಾರ್ಗೆಟ್ ಮಾಡ್ಕೊಂಡು ಕೂತಿದ್ರು. ಹೊರಗಡೆ ಗಿಲ್ಲಿಗಿರುವ ಫ್ಯಾನ್ ಬೇಸ್ ಏನು, ಗಿಲ್ಲಿ ಹೇಗೆ ಆಟ ಆಡ್ತಿದ್ದಾನೆ ಹೊರಗಡೆ ಅನ್ನೋದನ್ನು ಹೊರಗಡೆಯಿಂದ ಒಳಗಡೆ ಹೋದವರಿಗೆ ಕೆಲವರಿಗೆ ಅದು ಗೊತ್ತಿದೆ. ಬಟ್ ಒಳಗೇ ಇದ್ದು ಡೇವನಿಂದ ನೋಡ್ತಾ ಇದ್ದವ್ರಿಗೆ ಗಿಲ್ಲಿ ಹೊರಗಡೆನೂ ಇರಿಟೇಟ್ ಆಗೋ ಥರನೇ ಕಾಣ್ತಾ ಇರ್ತಾನೆ. ಆದರೆ ಆಶ್ಚರ್ಯ ಆಗಿದ್ದೇನು ಅಂತಂದರೆ ಕಾವ್ಯ ಸಹಿತ ಗಿಲ್ಲಿಯನ್ನೇ ಬಂದು ನಾಮಿನೇಟ್ ಮಾಡಿಬಿಡ್ತಾರೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಬಹಳ ದೊಡ್ಡ ಮಟ್ಟದ ಗಲಾಟೆಗಳಾಯಿತು. ಒಂದು ಕಡೆ ಧ್ರುವಂತ್ ಮತ್ತು ರಜತ್ ನಡುವೆ ಭಾಳ ನನ್ನ ಮಗನೇ ಅದು ಇದು ಅಂತೆಲ್ಲ ಮಾತುಗಳು ಬರೋ ಹಂತಕ್ಕೆ ಏಕವಚನದಲ್ಲಿ ಭಾಳ ಜೋರಾಗಿ ಕಿತ್ತಾಡಿದ್ರು. ಇಲ್ಲಿ ಏನೊಂದು ಈ ವಾರದ ಕ್ಯಾಪ್ಟನ್ ಆಗಿರುವಂತಹ ಚೈತ್ರ ಕುಂದಾಪುರ ಅವರಿಗೆ ಒಂದೊಂದಿಷ್ಟು ಜನರಿಗೆ ಎಷ್ಟೆಷ್ಟು ಜನರನ್ನು ನಾಮಿನೇಟ್ ಮಾಡಲು ಅವಕಾಶ ಸಿಗುತ್ತೋ ಅಷ್ಟು ಕೊಡ್ಬೋದು ಅಂತಿತ್ತು. ಅದರಲ್ಲಿ ಅಶ್ವಿನಿ ಅವರಿಗೆ 0, ಗಿಲ್ಲಿ ಮತ್ತು ರಜತ್ಗೆ ನಾಲ್ಕು ಜನರ ನಾಮಿನೇಟ್ ಮಾಡುವ ಅವಕಾಶವನ್ನು ಕೊಟ್ಟಿದ್ದು, ಅಲ್ಲೆಲ್ಲೋ ಇವರು ಪಕ್ಷಪಾತ ಮಾಡಿದ್ರು ಅನ್ನುವ ಅರ್ಥದಲ್ಲಿ ಮನೆಯೊಳಗಡೆ ಮಾತುಕತೆಗಳು ನಡೀತಾ ಇದೆ. ಅದರ ಆಚೆಗೆ ರಜತ್ ಅಶ್ವಿನಿ ಅವರನ್ನು ನಾಮಿನೇಟ್ ಮಾಡೋಕ್ಕೆ ಬಂದಾಗ ನಡೆದಂತಹ ಕಾನ್ವರ್ಸೇಷನ್ಸ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ಕೊಡಕ್ಕೆ ರೆಡಿ ಇದ್ದಾಗ ತಗೊಳಕ್ಕೂ ರೆಡಿ ಇರಬೇಕು ಅನ್ನೋ ಹಾಗೆ ಅವರಿಬ್ಬರೂ ಸಹಿತ ಯಾವ ಹಂತಕ್ಕೆ ಹೋಗಿಬಿಟ್ರು ಅಂತಂದರೆ, ಮಾತಿಗೆ ಮಾತು ಬೆಳೆದು ಲಾಸ್ಟಿಗೆ ನೀರಿಗೆ ದಬ್ಬದ ಮೇಲೆ ಕಚಡ ಅಂತ ಅಶ್ವಿನಿ ಅವರು ಹೇಳಿದ್ದು ಏಕವಚನದಲ್ಲಿ ಅಟ್ಯಾಕ್ಗೆ ಶುರು ಮಾಡಿಬಿಡ್ತಾರೆ. ನೀನು ಹೋಗೆ ಅಲ್ಲಿ ತನಕನೂ ಬಂದ್ಬಿಡುತ್ತೆ ರಜತ್ ಬಾಯಿಂದ. ಅದೇ ಟೈಮ್ನಲ್ಲಿ ಅಮ್ಮನ ಬಗ್ಗೆ ಅಪ್ಪನ ಬಗ್ಗೆ ನೀವು ಬೈದ್ರಿ ಅಂತ ಹೇಳಿ ಅಶ್ವಿನಿ ಅವರು ಹೇಳಿದ್ರು. ಆದರೆ ಆ ಥರದ ಮಾತುಗಳನ್ನು ರಜತ್ ಬಳಸಿರೋದು ಎಲ್ಲೂ ಗಮನಕ್ಕೆ ಬರೋದಿಲ್ಲ. ತದನಂತರ ಅವರೇ ಹೋಗ್ಬಿಟ್ಟು ನಾನೆಲ್ಲಾದರೂ ಹಾಗೆ ಹೇಳಿದ್ದು ತಪ್ಪು ಅನ್ನೋದಾದರೆ ಒಂದ್ಸಲಿ ಚೆಕ್ ಮಾಡ್ಬಿಟ್ಟು ನನಗೆ ಹೇಳಿ ನಾನು ತಿದ್ಕೋತೀನಿ ಅಂತ. ಬಟ್ ಅವ್ರು ಆಲ್ರೆಡಿ ಅದನ್ನು ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ. ಏನಪ್ಪ ಅಂತಂದರೆ ಅವ್ರ ಅಮ್ಮ ಅಪ್ಪನ ಬಗ್ಗೆ ಎಲ್ಲ ಮಾತಾಡಿದರು ಅನ್ನುವ ಅರ್ಥದಲ್ಲಿ. ಮನೆಯ ಡೆಕೋರಮ್ ಬಗ್ಗೆ ಮಾತನಾಡುವ ಕೆಲವರು, ಅಂದರೆ ಈ ಬಿಗ್ ಬಾಸ್ ಶೋಗೆ ಒಂದು ಡೆಕೋರಮ್ ಇದೆ, ಒಂದು ಘನತೆ ಇದೆ ಅಂತ ಮಾತಾಡುವವರು ಯಾರು ಆ ಥರ ಮಾತಾಡ್ತಾರೋ ಅವ್ರುಗಳೇ ಮನೆಯ ಡೆಕೋರಮನ್ನು ಹಾಳು ಮಾಡ್ತಾ ಇದ್ದಾರೆ. ಇದು ಒಂದು ಹಂತಕ್ಕೆ ಎಲ್ಲೋ ಸರಿ ಕಾಣಿಸಬಹುದು, ಒಂದು ಹಂತಕ್ಕೆ ನಾನಂತ ಹೇಳಿದೆ. ಅದಾದ ನಂತರ ಯಾರಿಗಾದರೂ ಸಹಿಸ್ಕೊಳ್ಳೋದು ಕಷ್ಟ, ಅದನ್ನು ಅರಗಿಸ್ಕೊಳ್ಳೋದು ಕಷ್ಟ. ಒನ್ಸ್ ಅಗೇನ್ ನಾಮಿನೇಷನ್ ಅಂತ ಬಂದಾಗ ಎಲ್ಲರೂ ಗಿಲ್ಲಿಯನ್ನು ಏಕಪಕ್ಷೀಯವಾಗಿ ಟಾರ್ಗೆಟ್ ಮಾಡ್ಕೊಂಡು ಕೂತಿದ್ರು. ಗಿಲ್ಲಿ ಅಂದರೆ ಹೊರಗಡೆ ಗಿಲ್ಲಿಗಿರುವ ಫ್ಯಾನ್ ಬೇಸ್ ಏನು, ಗಿಲ್ಲಿ ಹೇಗೆ ಆಟ ಆಡ್ತಿದ್ದಾನೆ ಹೊರಗಡೆ ಅನ್ನೋದನ್ನು ಹೊರಗಡೆಯಿಂದ ಒಳಗಡೆ ಹೋದವರಿಗೆ ಕೆಲವರಿಗೆ ಅದು ಗೊತ್ತಿದೆ. ಬಟ್ ಒಳಗೇ ಇದ್ದು ಡೇವನಿಂದ ನೋಡ್ತಾ ಇದ್ದವ್ರಿಗೆ ಗಿಲ್ಲಿ ಹೊರಗಡೆನೂ ಇರಿಟೇಟ್ ಆಗೋ ಥರನೇ ಕಾಣ್ತಾ ಇರ್ತಾನೆ. ಯಾಕಂದರೆ ಅವನಿಗೆ ನಮ್ಮ ಮನಸ್ಸಲ್ಲಿ ಅವನ ಬಗ್ಗೆ ಏನು ಫೀಲಿಂಗ್ಸ್ ಇದೆಯೋ ಅದೇ ಫೀಲಿಂಗ್ಸನ್ನು ಜನರು ಇಟ್ಕೊಂಡಿದ್ದಾರೆ ಅನ್ನುವ ಅರ್ಥದಲ್ಲಿ ಅವರುಗಳು ಆಡ್ತಿದ್ದಾರೆ. ಬಟ್ ಅದು ನಾಟ್ ಇದು ಏನು ಡೌಟ್ ಏನು ಬೇಡ. ಅದು ನಮ್ಮ ಸೀಸನ್ನಲ್ಲೂ ಪ್ರಥಮ ವಿಚಾರದಲ್ಲಿ ನಾವು ಅದೇ ತಪ್ಪುಗಳನ್ನು ಮಾಡಿದ್ವಿ. ಪ್ರಥಮ ಹೊರಗಡೆ ನೆಗೆಟಿವ್ ಆಗಿ ಕಾಣಿಸ್ತಾ ಇರ್ಬೋದು, ಅಥವಾ ಒಂದು ಇರಿಟೇಷನ್ ಆಗ್ಬೋದು, ಈ ವಾರ ಹೋಗ್ಬೋದು ಅಂತೇಳಿ ಪ್ರತಿ ವಾರ ನಾಮಿನೇಟ್ ಮಾಡ್ತಾಯಿದ್ವಿ ನಾವು ಮನೇಲಿ. ಅಂದರೆ ಪ್ರಥಮ ಕಪ್ಪು ಹೊಡ್ಕೊಂಡೇ ಹೋಗಿತ್ತು. ಸೊ ಹಾಗಾಗಿ ಒಳಗಡೆ ಇದ್ದವರಿಗೆ ಹೊರಗಡೆ ಏನು ನಡೀತಿರುತ್ತೆ ಅಂತ ಗೊತ್ತಿಲ್ಲದೇ ಇರುವ ಕಾರಣಕ್ಕೆ ಗಿಲ್ಲಿಯನ್ನು ಒಂದು ಕಡೆಯಿಂದ ಟಾರ್ಗೆಟ್ ಮಾಡ್ಕೊಂಡು ಗಿಲ್ಲಿ ಅಂತಾರೆ. ಆದರೆ ಆಶ್ಚರ್ಯ ಆಗಿದ್ದೇನು ಅಂತಂದರೆ ಕಾವ್ಯ ಸಹಿತ ಗಿಲ್ಲಿಯನ್ನೇ ಬಂದು ನಾಮಿನೇಟ್ ಮಾಡಿಬಿಡ್ತಾರೆ. ಅಂದರೆ ನಾನು ಗಿಲ್ಲಿಯ ಜೊತೆಗೆ ಅಸೋಸಿಯೇಟ್ ಆಗಿಲ್ಲ, ನಾನು ಗಿಲ್ಲಿಯ ವಿಚಾರದಲ್ಲಿ ನೀವು ಹೇಳುವಾಗ ಗಿಲ್ಲಿ ಇಲ್ಲದೆ ನಾನು ಆಡೋಕ್ಕಾಗಲ್ಲ, ಕಾವ್ಯಗೆ ಗಿಲ್ಲಿ ಅನ್ನೋದನ್ನು ಸುಳ್ಳು ಮಾಡಬೇಕು ಅನ್ನುವ ಕಾರಣಕ್ಕೇನೋ ಅನ್ನುವ ಹಾಗೆ ಗಿಲ್ಲಿಯನ್ನು ಕಾವ್ಯ ಸಹಿತ ಹೋಗಿ ನಾಮಿನೇಟ್ ಮಾಡ್ತಾರೆ. ಇನ್ನೊಂದು ಆಶ್ಚರ್ಯ ಏನು ಅಂತಂದರೆ, ರಜತ್ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಟ್ಯಾಂಡ್ ತೊಗೊಳ್ಳೋದು ಗಿಲ್ಲಿಯ ವಿಚಾರದಲ್ಲಿ. ಅವನು ಮೊದಲನೇ ವಾರದಲ್ಲಿ ಬಂದಾಗ ಏನು ಮಿಸ್ಟೇಕ್ಗಳನ್ನು ಮಾಡ್ದ, ಯಾವ ಕಾರಣಕ್ಕೋಸ್ಕರ ನಾವು ಅವನ ವಿರುದ್ಧವಾಗಿ ಇದ್ವಿ, ಈಗ ಅವನು ಆ ಥರದ್ದನ್ನು ಮಾಡ್ತಾ ಇಲ್ಲ, ಹಾಗಾಗಿ ನಮ್ಗೆ ಅವನು ಇಷ್ಟ ಅನ್ನುವ ಅರ್ಥದಲ್ಲಿ ಏನು ಮಾತಾಡ್ತಾ ಇದ್ದಾರೆ ರಜತ್. ಹಾಗೆಲ್ಲ ಹೇಳಿದ ಮೇಲೆ
ರಜತ್ ಮುಗಿಸಿ ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನು ಬರುವ ಗಿಲ್ಲಿ ಅವ್ರಿಗೂ 4 ಅವಕಾಶಗಳು ಸಿಗುತ್ತೆ ನಾಮಿನೇಟ್ ಮಾಡಲಿಕ್ಕೆ. ಅದರಲ್ಲಿ ಒಬ್ಬರನ್ನ ರಜತನ್ನು ಆಯ್ಕೆ ಮಾಡ್ತಾರೆ. ರಜತ್ಗೆ ಆಶ್ಚರ್ಯ ಆಗುತ್ತೆ, ನನ್ನನ್ನು ಯಾಕಪ್ಪ ಇವನು ನಾಮಿನೇಷನ್ಗೆ ತರ್ತಾ ಇದ್ದಾನೆ ಅಂತ. ತುಂಬ ಕ್ಲಿಯರು. ಯಾಕೆ ಅಂತಂದರೆ ಗಿಲ್ಲಿ ಹೇಳ್ತಾನೆ, ಅಣ್ಣ ನೀನು ಅವಾಗ ಬುದ್ಧಿ ಹೇಳೋದ ವಿಚಾರಕ್ಕೆ ಬರೋದಾದರೆ ಕಪಾಳ ಕೊಡದೆ ಹೇಳ್ತೀನಿ ಅಂತಂದೆ. ಇಲ್ಲ ಗೆಳೆಯ ಹಂಗೆ ಮಾಡೋಕ್ಕೆ ಬರಲ್ಲ, ಯಾಕಂತಂದರೆ ಇದು ಬಿಗ್ ಬಾಸ್ ಶೋನಲ್ಲಿ ಯಾರು ಕೈ ಮಾಡೋಂಗಿಲ್ಲ ಅಂತ. ಅಂದರೆ ಒಂದು ನಾಮಿನೇಷನ್ ಪ್ರಕ್ರಿಯೆ ಇಸ್ ಅ ವೆರಿ ಸೀರಿಯಸ್ ಪ್ರೋಸೆಸ್. ಅದು ಚೈತ್ರ ಕುಂದಾಪುರ ಬಹಳ ಕಟ್ಟುನಿಟ್ಟಾಗಿ ಅದನ್ನು ಹ್ಯಾಂಡಲ್ ಮಾಡ್ತಾಯಿದ್ರು, ತುಂಬ ನೀಟಾಗಿ ಅದನ್ನು ಹ್ಯಾಂಡಲ್ ಮಾಡ್ತಾಯಿದ್ರು. ಆದರೂ ಅವ್ರ ಮೇಲೆ ಒಂದಿಷ್ಟು ಆರೋಪಗಳು ಬಂತು. ಅಟ್ ದ ಸೇಮ್ ಟೈಮ್ ಗಿಲ್ಲಿಯೂ ಸಹಿತ ತನ್ನ ನಾಮಿನೇಷನ್ಸ್ಗಳಿಗೆ ಕಾರಣವನ್ನು ಕೊಡಬೇಕಾದ್ರೆ ತುಂಬ ಸ್ಟ್ರಿಕ್ಟಾಗಿ ಸೀರಿಯಸ್ ಆಗಿ ಖಡಕ್ಕಾಗಿ ಕೊಡ್ತಾನೆ. ಬಟ್ ರಜತ್ಗೆ ಕೊಡುವ ವಿಚಾರ ಬಂದಾಗ ರಜತ್ದು ಅದೇ, ಬಿಗ್ ಬಾಸ್ ಮನೆಯ ಮೂಲ ನಿಯಮದ ಪ್ರಕಾರ ಹೊಡೆಯೋಂಗಿಲ್ಲ, ನೀನು ಕಪಾಳ ಕೊಡಿತೀನಿ ಅಂತ ಹೇಳಿದ್ರೆ ಅದು ಮಾಡೋಕ್ಕೆ ಬರಲ್ಲ ಅಂತ. ಅದಾದಮೇಲೆ ಅಶ್ವಿನಿ ಮತ್ತು ಗಿಲ್ಲಿ ಅವ್ರನ್ನ ಬಿಗ್ ಬಾಸ್ ಕರೀತಾರೆ. ಒಂದಿಷ್ಟು ಲಕ್ಸುರಿ ಐಟಮ್ಸ್ಗಳನ್ನ, ಚಿಕನ್, ಮಟನ್, ಕಾಫಿ, ತುಪ್ಪ, ಸಾಕಷ್ಟು ಲಕ್ಸುರಿ ಐಟಮ್ಗಳನ್ನು ಕೊಟ್ಟು ಒಂದು ಟಾಸ್ಕ್ ಕೊಡ್ತಾರೆ. ನಾಳೆ ಬಜರ್ ಆಗುವ ತನಕ ಎಲ್ಲ ಅಡುಗೆಗಳನ್ನು, ಬಿಸಿನೀರು ಕಾಯಿಸೋದ್ರಿಂದ ಹಿಡಿದು ಅಡುಗೆಗಳನ್ನು ಮಾಡಿ ಚಪಾತಿ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದನ್ನೂ ಸಹಿತ ನೀವಿಬ್ಬರೇ ಮಾಡಬೇಕು. ಅದಕ್ಕೆ ಓಕೆ ಇದ್ದರೆ ಹೇಳಿ ಇದನ್ನ ಐಟಮ್ಸ್ ತೊಗೊಂಡೋಗಿ. ಬಟ್ ಒಟ್ಟಿಗೆ ಆಗಲ್ಲ ಅಂತ ಅಂದರೆ ಮತ್ಯಾವತ್ತೂ ಮನೆಗೆ ಲಕ್ಸುರಿ ಐಟಮ್ಸ್ಗಳು ಬರೋದಿಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡಿದಾಗ ಮನೆಯವರಿಗೋಸ್ಕರ ನಾವು ಈ ನಿರ್ಧಾರವನ್ನು ತೊಗೊಳ್ಳೋಣ ಅಂತ ಹೇಳಿ ಅಶ್ವಿನಿ ಮತ್ತು ಗಿಲ್ಲಿ ಅವರು ಒಪ್ಕೋತಾರೆ. ಅಟ್ ದ ಸೇಮ್ ಟೈಮ್ ಗಿಲ್ಲಿ ಹೇಳ್ತಾನೆ, ನಾವು ಮಾಡೋದು ತಿಂದು ಮತ್ತೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅವ್ರಿಗೇನಾದರೂ ಅಂತ, ಅದಕ್ಕೆ ನೀನೇನು ಮಾಡಬೇಡ, ನಿಮ್ಮ ಜೊತೆಲಿರು ಸಾಕು, ಸಪೋರ್ಟ್ ಮಾಡು, ನಾನು ಮಾಡಿಕೊಡ್ತೀನಿ ಅನ್ನೋ ಅರ್ಥದಲ್ಲಿ ಅಶ್ವಿನಿ ಅವರು ನಿನ್ನೆ ಹೇಳಿದರು. ಓಕೆ ಫೈನ್, ಅದೊಂದು ಕಡೆ. ಅದಾದ ಮೇಲೆ ಒಂದು ಸೀಕ್ರೆಟ್ ಟಾಸ್ಕನ್ನು ಕೊಡ್ತಾರೆ. ಆ ಸೀಕ್ರೆಟ್ ಟಾಸ್ಕ್ ಸಕ್ಸಸ್ ಆದರೆ ನೀವು ನೇರವಾಗಿ ಕ್ಯಾಪ್ಟನ್ಶಿಪ್ ಓಟಕ್ಕೆ ಹೋಗಬಹುದು ಅಂತ. ಏನು ಸೀಕ್ರೆಟ್ ಟಾಸ್ಕ್? ಕಾವ್ಯಾಳನ್ನು ಕಣ್ಣೀರು ಹಾಕಿಸ್ಬೇಕು ಅಂತ. ನಾಳೆ ಬೆಳಗ್ಗೆ ವೇಕಪ್ ಕಾಲ್ ಬರೋದ್ರೊಳಗಡೆ ಆಕೆ ಕಣ್ಣೀರು ಹಾಕುವಂತೆ ನೋಡಿಕೊಳ್ಳಬೇಕು ಅನ್ನುವ ಅರ್ಥದಲ್ಲಿ ಒಲ್ಲದ ಮನಸ್ಸಿನಲ್ಲಿ ಆಗದೇ ಇದ್ದಾಗ ಕೌಂಟ್ ಡೌನ್ ಶುರು ಮಾಡಿದ್ಮೇಲೆ ಬಿಗ್ ಬಾಸು ಓಕೆ ಅಂತ ಹೇಳ್ತಾರೆ. ಯಾಕಂತಂದರೆ ಡೈರೆಕ್ಟಾಗಿ ಕ್ಯಾಪ್ಟನ್ಶಿಪ್ ಓಟಕ್ಕೆ ಹೋಗೋ ಅವಕಾಶ ಸಿಗುತ್ತೆ ಅಂತ. ಅಶ್ವಿನಿ ಅವ್ರಿಗಂತೂ ಅದರ ಅವಶ್ಯಕತೆ ತುಂಬ ಇದೆ, ಯಾಕಂದರೆ ಕ್ಯಾಪ್ಟನ್ ಆಗಬೇಕು ಅಂತ ಭಾಳ ದಿನಗಳಿಂದ ಅಂದ್ಕೊಳ್ತಾ ಇರೋರು. ಸೊ ಹೀಗಿರುವಾಗ ಏನೇನೆಲ್ಲ ಆಗಬಹುದು, ಹೀಗೆಲ್ಲ ಆಗಬಹುದು. ಇವತ್ತಿನ ಆಟ ಹೇಗಿರುತ್ತೆ, ಇವತ್ತು ಏನೇನು ಟ್ವಿಸ್ಟ್ಗಳಿದೆ ನೋಡಬೇಕು. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಬಿಗ್ ಬಾಸ್? ಕೆಲವರ ಹೆಸರು ನನ್ನ ಬಾಯಲ್ಲಿ ಬರಲ್ಲ ಅಂತ ಕೆಲವರು ಕಮೆಂಟ್ ಮಾಡಿ ಹೇಳ್ತೀವಿ. ಯಾಕೆ ಬರಲ್ಲ ಅಂತಂದರೆ, ನನ್ನ ರಿವ್ಯೂ ಮಾಡಬೇಕಾದ್ರೆ ಅದರಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳನ್ನು, ಇಂಪಾರ್ಟೆಂಟ್ ವಿಚಾರಗಳನ್ನು ಇಟ್ಕೊಂಡು ಮಾತಾಡ್ತಿರ್ತೀವಿ. ಆ ಥರದ ಇಂಪಾರ್ಟೆಂಟ್ ವಿಚಾರಗಳಲ್ಲಿ ಉಳಿದ ಕಂಟೆಸ್ಟೆಂಟ್ಗಳ ಕಡೆಯಿಂದ ಬಂದಿದ್ದರೆ ಆಗ್ತಿತ್ತೇನೋ. ಹಾಗಾಗಿ ನಾನು ಎಲ್ಲರ ಹೆಸರನ್ನು ಪ್ರತಿ ದಿನದ ರಿವ್ಯೂನಲ್ಲಿ ಹೇಳಕ್ಕೆ ಬರೋದಿಲ್ಲ. ಆ್ಯಂಡ್ ಸೂರಜ್ ಮತ್ತು ರಾಶಿಕಾ ನಡುವೆ ಸ್ವಲ್ಪ ಸಣ್ಣ ಇರುಸು ಕಾರಣ ಏನು ರಜತ್ ರೊಮ್ಯಾನ್ಸ್ ಅನ್ನೋ ಒಂದು ಮಾತನ್ನು ಉಪಯೋಗಿಸಿದ್ರು. ತದನಂತರ ಹೋಗಿ ಸಾರಿಯನ್ನು ಸಹಿತ ಕೇಳಿದ್ರು. ಅದು ಒಂದು ಸ್ವಲ್ಪ ಇರುಸುಮುರುಸಾಗಿ ಅವರಿಬ್ಬರ ನಡುವಿನ ಬಾಂಧವ್ಯಕ್ಕೆ ಒಂದು ಹೊರತ ಕೊಟ್ಟಂಗಿದೆ. ಏನಾಗಬಹುದು ಅನ್ನೋದನ್ನು ನೋಡಬೇಕಷ್ಟೇ. ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಕ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.